ಕ್ಯಾಬೇಜ್ ಗಡ್ಡೆ ಏನಿದೆ ಇದು ಗಟ್ಟಿ ಬರುತ್ತೆ. ನಾವು ನೋಡ್ಬೋದು ಗಟ್ಟಿ ಬರುತ್ತೆ. 1 ರಿಂದ 1.5 kg ವರೆಗೂ ಇದರದ್ದು ತೂಕ ಬರುತ್ತೆ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಶಂಕರಗೌಡ ಪಾಟೀಲ್ ಅಂತ ಹೇಳಿ ಮೈಕ್ರೋ ವೆಜಿಟೇಬಲ್ಸ್ ಡಿವಿಷನ್ ಅಲ್ಲಿ ನಾನು ಕಳೆದ 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾವು ಇವತ್ತು ನಮ್ಮ ರಾಣೆಬೆನ್ನೂರಿನ R&D ಪ್ಲಾಟ್ ನಲ್ಲಿ ಇದ್ದೀವಿ. ಇವತ್ತು ನಾವು ಮೈಕ್ರೋ ರೈತ ದಿನವನ್ನು ಹಮ್ಮಿಕೊಂಡಿದ್ವಿ. ಈ ದಿನದಂದು ನಾವು ನಮ್ಮ ರೈತ ಬಾಂಧವರಿಗೂ ಹಾಗೂ ನಮ್ಮ ರಿಟೇಲರ್ಗಳಿಗೆ, ಡಿಸ್ಟ್ರಿಬ್ಯೂಟರ್ಗಳಿಗೆ ನಮ್ಮ ಬೆಳೆಗಳ, ನಮ್ಮ ಏನು ಹೈಬ್ರಿಡ್ಗಳಿದ್ದಾವೆ ಅವುಗಳ ಬಗ್ಗೆ ಬೆಳೆ ಪ್ರದಕ್ಷಿಣೆ. ಇದರಲ್ಲಿ ನಾವು ಇವಾಗ ಬಂದಿರೋದು ಒಂದು ಉತ್ತಮ ಹೈಬ್ರಿಡ್ ಆದಂತಹ ಮಾಹಿ 118 ಹೈಬ್ರಿಡ್ ಪ್ಲಾಟ್ ಹತ್ರ ನಾವಿದ್ದೀವಿ. ಈ ಮಾಹಿ 118 ಎಲೆಕೋಸ್ ಬಗ್ಗೆ ನಾವು ಹೇಳೋದಾದ್ರೆ, ಇದರ ಆಕಾರ ಗೋಲಾಕಾರವಾಗಿ ಬರುತ್ತೆ, ಒಳ್ಳೆ ಹಸಿರು ಬಣ್ಣ ಬರುತ್ತೆ. ಮತ್ತೆ ಇದು ನಮ್ಮ ಕ್ಯಾಬೇಜ್ ಗಡ್ಡೆ ಏನಿದೆ ಇದು ಗಟ್ಟಿ ಬರುತ್ತೆ. ನಾವು ನೋಡ್ಬೋದು ಗಟ್ಟಿ ಬರುತ್ತೆ. 1 ರಿಂದ 1.5 kg ವರೆಗೂ ಇದರದ್ದು ತೂಕ ಬರುತ್ತೆ. ಮತ್ತೆ ಇದು ನಮಗೆ ಏನ್ ಕಟಾವ್ ಟೈಮ್ ಬರುತ್ತೆ ಅಲ್ಲಿಂದ ಒಂದು 20 ರಿಂದ ಹೆಚ್ಚಿಗೆ ದಿವಸ ನಾವು ಈಗ ಯಾವುದೇ ಕಾರಣ ಹೆಂಗೆ ಅಂದ್ರೆ ಇವಾಗ ರೇಟ್ ಕಡಿಮೆ ಇದೆ ಅಂದ್ರೆ ಸ್ವಲ್ಪ ದಿವಸ, 20 ದಿವಸವರೆಗೂ ನಾವು ಇದನ್ನ ಹೊಲದಲ್ಲಿ ಇಟ್ಟು ಆಮೇಲೆ ಕಟ್ ಮಾಡಿ ಮಾರ್ಬೋದು. ಯಾಕೆಂದ್ರೆ ಇದನ್ನ ಹೊಲದಲ್ಲಿ ಉಳ್ಕೊಳ್ಳೋ ಶಕ್ತಿ ಕೂಡ ಈ ಮಾಹಿ 118 ಕ್ಯಾಬೇಜ್ ನಲ್ಲಿ ಇದೆ. ಮತ್ತೆ ಇದು ಮಾಹಿ 118 ಕ್ಯಾಬೇಜ್ ಏನಿದೆ ಇದು ನಮ್ಮ ಏನು ಎಲ್ಲ ಕಡೆನೂ ಬೆಳಿಬಹುದಾಗಿದೆ. ಹಾಗಾಗಿ ವ್ಯಾಪಕ ಹೊಂದಾಣಿಕೆ ಈ 118 ಕ್ಯಾಬೇಜ್ ನಲ್ಲಿ ಇದೆ. ಮತ್ತೆ ಈ ಕ್ಯಾಬೇಜು ಗಟ್ಟಿಯಾಗಿರೋದ್ರಿಂದ ಪದರ ಏನಿದೆ ಅದು ತೀರಾ ಹತ್ತಿಕೊಂಡಿರೋದ್ರಿಂದ ಗಟ್ಟಿಯಾಗಿರುತ್ತೆ. ಹಾಗಾಗಿ ದೂರ ಸಾಗಣೆಗೂ ಕೂಡ ಉತ್ತಮವಾಗಿ ಇದು ಈ ಹೈಬ್ರಿಡ್ ಇದೆ. ಈ ಕ್ಯಾಬೇಜ್ ಎಲೆಕೋಸ್ ಏನಿದೆ ಇದನ್ನ ಬೆಳೆಯೋದ್ರ ಮೂಲಕ ತಾವು ತಮ್ಮ ಆದಾಯಗಳನ್ನು ಹೆಚ್ಚು ಮಾಡ್ಕೊಳ್ಬೇಕಂತ ಕೇಳ್ತಾ, ತಾವು ಕೂಡ ಬೆಳೀರಿ. ಗಟ್ಟಿ ಇದೆ. ಇವತ್ತೇ ನಾವು ಕಟಾವ್ ಮಾಡ್ಬೇಕಾಗಿದೆ, ರೇಟ್ ಇಲ್ಲ ಅಂದ್ರೂ ನೀವು 20 ದಿವಸ ಇದನ್ನ ಹೊಲದಲ್ಲಿ ಇಟ್ಟು ಆಮೇಲೆ ಕಟಾವ್ ಮಾಡಿ ಮಾರ್ಬೋದು. ಈ ಒಂದು ಗುಣಲಕ್ಷಣದಿಂದ, ವ್ಯಾಪಕ ಹೊಂದಾಣಿಕೆ ಇರೋದ್ರಿಂದ, ಒಳ್ಳೆ ಹಸಿರು ಬಣ್ಣ, ಗಟ್ಟಿತನದಿಂದ ಈ ಹೈಬ್ರಿಡ್ ಏನಿದೆ ನಿಮಗೆ ಒಳ್ಳೆಯ ಸೂಕ್ತದಾಯಕ ಹೈಬ್ರಿಡ್ ಅಂತ ಹೇಳುತ್ತಾ ನಿಮಗೆ ಲಾಭದಾಯಕ ಹೈಬ್ರಿಡ್ ಆಗಿದೆ. ಇದನ್ನ ಚೆನ್ನಾಗಿ ಬಳಸ್ಕೊಳ್ಳಿ. ಧನ್ಯವಾದಗಳು. ನಮಸ್ಕಾರ.